ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ನನ್ನ ಪ್ರಪಂಚ ಯೂಟ್ಯೂಬ್ ಚಾನಲ್. ನಾವಿವತ್ತು ಮಂತ್ರಾಲಯಕ್ಕೆ ಹೊರಟಿದ್ದೀವಿ. ನಾವು ಇದಕ್ಕೆ 2ನೇ ಸಲ ಹೋಗ್ತಾ ಇರೋದು ಮಂತ್ರಾಲಯಕ್ಕೆ. ನಾವು ಮತ್ತು ನಮ್ಮ ಫ್ಯಾಮಿಲಿ ಸಮೇತ ಹೊರಟಿದ್ದೀವಿ. ಅಂದರೆ ನಾವು 4 ಜನ ಮತ್ತು ನಮ್ಮ ಅತ್ತೆ, ನನ್ನ ತಂಗಿ ಮಕ್ಕಳು ಮತ್ತು ಮೈದ್ನ ಎಲ್ಲರೂ ಹೋಗ್ತಾ ಇದ್ದೀವಿ. ನಾವು ಹಾಸನ್ ಟು ಮಂತ್ರಾಲಯ ಡೈರೆಕ್ಟ್ ಟ್ರೈನ್ ಟಿಕೆಟ್ ಬುಕ್ ಮಾಡಿದ್ದು. ಒಬ್ಬರಿಗೆ 900 ಆಗುತ್ತೆ ಹೋಗಿ ಬರೋದಕ್ಕೆ. ಮತ್ತು ರೂಮು ಅಷ್ಟೇ ನಾವು ಆನ್ಲೈನಲ್ಲಿ ಬುಕ್ ಮಾಡ್ಕೊಂಡು ಹೋಗಿದ್ದು. ನಾವು AC ಇರೋ ರೂಮ್ ಬುಕ್ ಮಾಡ್ಕೊಂಡಿದ್ವಿ. ಅಂದರೆ ಅದೊಂದೇ ಸಿಕ್ಕಿದ್ದು ಲಾಸ್ಟಲ್ಲಿ. ಅದಕ್ಕೆ 1,500 ರೂಪಾಯಿ ಆಯಿತು. ನಾವು ಟ್ರೈನ್ ಇಳಿದಿದ್ದು 2 ಗಂಟೆ ಆಗಿತ್ತು. ಮತ್ತು ಅಲ್ಲಿಂದ ಆಟೋ ಮಾಡ್ಕೊಂಡು ರೂಮಿಗೆ ಬಂದ್ವಿ. ರೂಮಲ್ಲಿ ರೆಡಿಯಾಗಿ ನಾವಾಗಲೇ ದೇವಸ್ಥಾನಕ್ಕೆಲ್ಲ ಹೊರಟ್ವಿ. ನಾವು ದೇವಸ್ಥಾನಕ್ಕೆ ಹೊರಡೋವಷ್ಟರಲ್ಲಿ 9 ಗಂಟೆ 9:30 ಆಗಿತ್ತು. ನಾವು ರೂಮ್ ಮಾಡಿದ್ದಕ್ಕೂ ಮತ್ತು ದೇವಸ್ಥಾನಕ್ಕೂ ಜಾಸ್ತಿ ಏನು ದೂರ ಇರಲಿಲ್ಲ, ಹತ್ರನೇ ಇತ್ತು. ಏನು ಒಂದು 10 ನಿಮಿಷಕ್ಕೆ ನಡ್ಕೊಂಡು ಬರ್ಬೋದಾಗಿತ್ತು, ಅಷ್ಟು ಹತ್ರ ಇತ್ತು. ನಾವು ದೇವಸ್ಥಾನಕ್ಕೆ ಒಳಗಡೆ ಹೋಗೋಕ್ಕಿಂತ ಮುಂಚೆ ಇಲ್ಲಿ ಹೋಗಿ ನಾವು ತುಪ್ಪದ ಬತ್ತಿ ಎಲ್ಲ ಹಚ್ಚಿ, ಅಂದರೆ ಅವ್ರು ಕೊಡ್ತಾರೆ ಹೊರಗಡೆ ಹೋಗಿ ಹಚ್ಚಿ, ಒಳ್ಳೆಯದಾಗುತ್ತೆ, ಇವತ್ತು ಮಂಗಳವಾರ ಬಂದಿದ್ದೀರಾ ಅಂತೆಲ್ಲ ಹೇಳಿದರು. ಹಾಗಾಗಿ ನಾವು ಅದನ್ನು ಹಚ್ಬಿಟ್ಟು ಮತ್ತೆ ಒಳಗಡೆ ಬಂದ್ವಿ. ಇವತ್ತು ದೇವಸ್ಥಾನ ಸ್ವಲ್ಪನೂ ರಶ್ ಇರಲಿಲ್ಲ, ಖಾಲಿ ಇತ್ತು. ಸೊ ಹಂಗಾಗಿ ನಮಗೆ ಒಳಗಡೆ ಎಲ್ಲ ಹೋಗಿ ಬೇಗನೆ ದರ್ಶನ ಆಯಿತು. ಇನ್ನು ಇಲ್ಲಿವರೆಗೂ ವೀಡಿಯೋ ಮಾಡಿದೆ, ಒಳಗಡೆ ಅಷ್ಟು ವೀಡಿಯೋ ಮಾಡೋಕ್ಕೆ ಬಿಡಲಿಲ್ಲ. ದೇವ್ರ ರಾಘವೇಂದ್ರ ಸ್ವಾಮಿ ದರ್ಶನ ಮುಗಿಸ್ಕೊಂಡು ಇನ್ನು ಹೊರಗಡೆ ಬಂದ್ವಿ. ನಾನು ಅಂದ್ಕೊಂಡೆ ನನ್ನ ಮಗನಿಗೆ ಹೆಜ್ಜೆ ನಮಸ್ಕಾರ ಮಾಡಿಸ್ಬೇಕು ಅಂತ. ಅವನು ಸರಿ ಆಯ್ತಮ್ಮ ಮಾಡ್ತೀನಿ ಅಂತ ಒಪ್ಕೊಂಡ. ಯಾಕೋ ನನಗೂ ನನ್ನ ಮಗನ ಜೊತೆ ಮಾಡಬೇಕು ಅಂತ ಆ ಟೈಮಲ್ಲಿ ಅನ್ನಿಸ್ತು. ನಾನು ಕೂಡ ಹೆಜ್ಜೆ ನಮಸ್ಕಾರ ಮಾಡಿದೆ. ಹೆಜ್ಜೆ ನಮಸ್ಕಾರ ಎಲ್ಲ ಮುಗಿಸ್ಕೊಂಡು ನಾವು ಮತ್ತೆ ಅಲ್ಲಿ ಅಕ್ಷತೆ ಎಲ್ಲ ತಗೊಂಡು, ತೀರ್ಥ ಅಕ್ಷತೆ ಎಲ್ಲ ತಗೊಂಡು, ಇನ್ನೇನು ಟೈಮ್ ಆಗಿತ್ತು. ಅಂದರೆ ನನ್ನ ಹೆಜ್ಜೆ ನಮಸ್ಕಾರ ಮುಗಿಯೋದು ಸ್ವಲ್ಪ ಟೈಮ್ ಆಯಿತು. ನಮ್ಮ ಮಕ್ಕಳೆಲ್ಲ ಇನ್ನು ತಿಂಡಿ ಏನೂ ತಿಂದಿರಲಿಲ್ಲ. ಹಾಗಾಗಿ ನಾವು ಡೈರೆಕ್ಟ್ ಊಟಕ್ಕೆ ಬಂದ್ವಿ. ಅಲ್ಲಿ ಒಂದು ಏನಾಯಿತು ಅಂದರೆ, ನಮ್ಮ ಯಜಮಾನ್ರು ಮತ್ತು ನನ್ನ ಮೈದ್ನ ಇಬ್ಬರಿಗೂ ಊಟ ಬಡಿಸೋ ಸೌಭಾಗ್ಯ ಸಿಕ್ತು. ಅವರೆಲ್ರಿಗೂ ಸ್ವಲ್ಪ ಜನಕ್ಕೆ, ಎಲ್ರಿಗೂ ಅಲ್ಲ ಸ್ವಲ್ಪ ಜನಕ್ಕೆ ಊಟ ಬಡಿಸಿದ್ರು. ಅಂದರೆ ಅಲ್ಲಿದ್ದವರು ಇನ್ನೊಬ್ರು ಇರಲಿಲ್ಲ, ಹಂಗಾರೆ ಬನ್ನಿ ಅಂತ ಅವರೇ ಕರೆದ್ರು. ಹಾಗಾಗಿ ಹೋಗಿ ಇಬ್ಬರು ಕೂಡ ಊಟ ಬಡಿಸಿದ್ರು. ನಾವು ಅಲ್ಲಿಂದ ಮತ್ತೆ ಊಟ ಎಲ್ಲ ಮುಗಿಸ್ಕೊಂಡು ಮತ್ತೆ ರೂಮಿಗೆ ವಾಪಸ್ ಬಂದ್ವಿ. ಸ್ವಲ್ಪ ರೆಸ್ಟ್ ಮಾಡೋಣ ಅಂತ. ಮಕ್ಳಿಗಂತೂ ಖುಷಿ, ಡ್ಯಾನ್ಸ್ ಮಾಡ್ತಾಯಿದ್ರು ಸಾಂಗ್ ಹಾಕ್ಕೊಂಡು. ಮಕ್ಕಳನ್ನೆಲ್ಲ ಮಲಗಿಸಿ ಮತ್ತು ನಾವು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ರೂಮಿಂದ ಹೊರಗಡೆ ಬಂದ್ವಿ. ನಮಗೆ ನೈಟ್ ಟ್ರೈನ್ ಇದ್ದಿದ್ದು 11 ಗಂಟೆಗಿತ್ತು. ಅಂದರೆ ಇನ್ನು ನಮಗೇನು ಟೈಮ್ ಆಗಿರಲಿಲ್ಲ. ಹಾಗಾಗಿ ನಾವು ಮತ್ತೆ ಇನ್ನೊಂದು ಸಲ ದೇವಸ್ಥಾನ ನೋಡ್ಕೊಂಡು ಹೋಗೋಣ, ಆದರೆ ಇನ್ನೊಂದು ಸಲ ದರ್ಶನ ಮಾಡೋಣ ಅಂತ ಅಂದ್ಕೊಂಡು ಬಂದ್ವಿ. ಅಂದರೆ ಜನ ಯಾರು ಜಾಸ್ತಿ ಇರಲಿಲ್ಲ. ನಾವು ಬಂದಿದ್ದು ಮಂಗಳವಾರ ದರ್ಶನ ಆಗಿದ್ದಲ್ವ, ಹಾಗಾಗಿ ಯಾರು ಸ್ವಲ್ಪ ಜನ ಕಮ್ಮಿನೇ ಇದ್ದರು. ರಶ್ ಏನು ಅಷ್ಟೊಂದು ಇರಲಿಲ್ಲ. ನಾವು ಸ್ವಲ್ಪ ವೀಡಿಯೋ ಮಾಡಿಕೊಂಡು ಹಸುದೆಲ್ಲ ಒಳಗಡೆ ಬಂದ್ವಿ. ನೈಟ್ ಅಂತೂ ದೇವಸ್ಥಾನ ನೋಡೋದಕ್ಕೆ 2 ಕಣ್ಣು ಸಾಲದು ಅನಿಸುತ್ತೆ, ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇರುತ್ತೆ. ಇನ್ನು ನಾವು ಒಳಗಡೆ ಬಂದು ಹಸುಗಳ ಜೊತೆ ಸ್ವಲ್ಪ ವೀಡಿಯೋ ಮಾಡ್ಕೊಂಡು ಫೋಟೋ ತೆಗೆಸ್ಕೊತಾ ಇದ್ವಿ. ನಾವು ಹೋದ ಸಲ ಬಂದಾಗ ಮ್ಯೂಸಿಯಂ ನೋಡೋಕ್ಕಾಗಿರಲಿಲ್ಲ, ಕ್ಲೋಸ್ ಆಗೋಗಿತ್ತು. ಹಂಗಾಗಿ ನೋಡೋಕ್ಕಾಗಿರಲಿಲ್ಲ. ಅದು ಈ ಸಲ ನಾವು ಹಾಗೆ ಆಗುತ್ತೋ ಏನೋ ಅಂದ್ಕೊಂಡಿದ್ವಿ. ಹೆಂಗೋ ಟೈಮ್ ಸಿಕ್ಕಿತ್ತು, ಹೋಗಿ ನೋಡ್ಕೊಂಡು ಬಂದ್ವಿ. ಓಪನ್ ಇತ್ತು. ಒಳಗಡೆ ಅಂತೂ ತುಂಬಾ ಚೆನ್ನಾಗಿದೆ. ಇನ್ನು ನಾವು ಎಲ್ಲರೂ ಇನ್ನು ಮ್ಯೂಸಿಯಂ ನೋಡ್ಕೊಂಡು ಹೊರಗಡೆ ಬಂದ್ವಿ. ಇನ್ನು ಮಕ್ಕಳು ಇನ್ನು ಆಟ ಆಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಮತ್ತೆ ಏನಕ್ಕೆ ರೂಮಿಗೆ ಹೋಗೋದು ಅಂತ ಅಲ್ಲೇ ಬಂದು ಕೂತ್ಕೊಂಡು ಸ್ವಲ್ಪ ಹೊತ್ತು ಟೈಮ್ ಪಾಸ್ ಮಾಡಿದ್ವಿ. ಮಂತ್ರಾಲಯಕ್ಕೆ ಮತ್ತೆ ನೆಕ್ಸ್ಟ್ ಯಾರೇ ಬರಬೇಕು ಅಂದ್ರೂ, ಏನೇ ಇದ್ರೂ 1 ತಿಂಗಳು ಮುಂಚೆನೇ ಟಿಕೆಟ್ ಎಲ್ಲ ಬುಕ್ ಮಾಡ್ಕೋಬೇಕು. ಇಲ್ಲಾಂದರೆ ತುಂಬಾ ಕಷ್ಟ. ಅಂದರೆ ನಮ್ಮ ಟೈಮಿಗೆ ಸಿಗೋದು ಕಷ್ಟ ಆಗುತ್ತೆ. ನಾವು ಮ್ಯೂಸಿಯಂ ನೋಡ್ಕೊಂಡು ಹೊರಗಡೆ ಬಂದಮೇಲೆ ಡೈರೆಕ್ಟ್ ಎಂಟ್ರಿ ಬಿಡ್ತಾಯಿದ್ರು. ಅಂದರೆ ಬಾಗಿಲಿಂದ ಸ್ಟ್ರೈಟ್ ಎಂಟ್ರಿ ಇತ್ತು. ನಾವು ಫಸ್ಟ್ ಹೋದಾಗ ಸ್ವಲ್ಪ ಹಿಂದೆ ದೇವಸ್ಥಾನದ ಪಕ್ಕದಲ್ಲೇ ಕ್ಯೂ ಅಲ್ಲಿ ಇತ್ತಲ್ಲ, ಹಂಗೆ ಹೋಗಿದ್ವಿ. ಈಗ ನೈಟ್ ಜನ ಇಲ್ಲ ಅಂದ್ಬಿಟ್ಟು ಸ್ವಲ್ಪ ಡೈರೆಕ್ಟೇ ಬಿಡ್ತಾಯಿದ್ರು ಬಾಗಿಲಿಂದ ಸ್ಟ್ರೈಟು. ಹಾಗಾಗಿ ಬನ್ನಿ ಇನ್ನೊಂದು ಸಲ ದರ್ಶನ ಮಾಡ್ಕೊಂಡು ಬರೋಣ ಅಂತ ಎಲ್ಲರೂ ಹೋಗ್ಬಿಟ್ಟು 2 ಸಲ ದರ್ಶನ ಮಾಡಿದ್ವಿ. ಇನ್ನೊಂದು ಸಲ ದರ್ಶನ ಆಯಿತು. ನಮಗಂತೂ ತುಂಬಾ ಖುಷಿ ಆಯಿತು. ನಾವು ಮತ್ತೆ ದರ್ಶನ ಎಲ್ಲ ಮುಗಿಸ್ಕೊಂಡು ಹೊರಗಡೆ ಊಟ ಮುಗಿಸ್ಕೊಂಡು ಮತ್ತೆ ನಾವು ಆಟೋ ಇನ್ನು ರೈಲ್ವೆ ಸ್ಟೇಷನ್ ಹತ್ರ ಬಂದ್ವಿ.
ನಾವು 10:15ಗೆ ಬಂದ್ವಿ, ಅರ್ಧ ಗಂಟೆ ವೆಯ್ಟ್ ಮಾಡಿದ್ವಿ. 11 ಗಂಟೆ ಅಷ್ಟರಲ್ಲಿ ಟ್ರೈನ್ ಬಂತು. ಇವತ್ತಿನ ವಿಡಿಯೋ ಇಷ್ಟೇ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ನೋಡಿ. ಎಲ್ರಿಗೂ ನಮಸ್ಕಾರ. ಬಾಯ್.